ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು MHRD UDAIS ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಅಪಾರ್ ಐ ಡಿ ಹೇಗೆ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಬೇಕು. ಅದೇನೆಂದರೆ, ಮೊದಲನೇದಾಗಿ ನಾವು MHRD UDAIS ಪ್ಲಸ್ಸಲ್ಲಿ ಆ ಮಗುವಿನ GPEPFEಯನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನು ಎರಡನೇದಾಗಿ ಆಧಾರ್ನಲ್ಲಿ ಅಂದರೆ ಆ ಮಗುವಿನ ಆಧಾರ್ನಲ್ಲಿ ಜೆಂಡರ್ ಸರಿಯಾಗಿ ನಮೂದಾಗಿರಬೇಕು. ಇನ್ನು ಮೂರನೇದೇನಂತಂದರೆ, ಆ ಆಧಾರ್ ಕಾರ್ಡ್ನಲ್ಲಿ ಮಗುವಿನ ಹೆಸರಾಗಿರ್ಬೋದು, ಜೆಂಡರ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವು SATSನಲ್ಲಿ MHRDಯಲ್ಲಿ ಮತ್ತು ಶಾಲಾ ದಾಖಲೆಗಳಿಗೆ ಮ್ಯಾಚ್ ಆಗಿರಬೇಕು. ಆಗ ಮಾತ್ರ ನಾವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಲು ಸಾಧ್ಯ ಫ್ರೆಂಡ್ಸ್. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಅಂತಹ ಸಮಸ್ಯೆಗಳಿರುವಂತಹ ಕೆಲವೊಂದು ಮಕ್ಕಳಿದ್ದರೆ ಅದನ್ನು ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ನಮ್ಮ ಎ ವಿ ಶೆಟ್ಟಿ ಚಾನಲ್ನಲ್ಲಿ ಈ ವಿಡಿಯೋವನ್ನು ನೋಡಿ ನೀವು ಪರಿಹಾರವನ್ನು ತಿಳ್ಕೊಳ್ಬೋದು. ಇದನ್ನು ನಾನು ವಿಡಿಯೋ ಎಂಡಿಗೆ ಹಾಕಿರ್ತೀನಿ, ಜೊತೆಗೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಸೊ ಇನ್ನು ಲೇಟ್ ಮಾಡೋದು ಬೇಡ, ಇವತ್ತಿನ ಈ ವಿಷಯ ಸ್ಟಾರ್ಟ್ ಮಾಡೋಣ. ಅಪಾರ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಇನ್ನು ಯಾರ್ಯಾರು ನಮ್ಮ ಎ ವಿ ಶೆಟ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಇಂತಹ ಉಪಯುಕ್ತ ಮಾಹಿತಿಗಾಗಿ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಮತ್ತು ಆಲ್ ಮೇಲೆ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ ಫ್ರೆಂಡ್ಸ್. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ UDAIS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿ ಸೆಲೆಕ್ಟ್ ಸ್ಟೇಟಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಮಾಡ್ಯೂಲ್ಸ್ ಬಂದಾಗ ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಇರುವಂತಹ ಆರೆಂಜ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬರುವಂತಹ ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಕೊಡಿ. ಆಗ ಈ ರೀತಿ ನಿಮ್ಮ ಶಾಲೆಯ ವೆಲ್ಕಮ್ ಪೇಜಲ್ಲಿ ನೀವಿರ್ತೀರಿ. 2025-26 ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ ಕೆಳಗೆ ಇರುವಂತಹ ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಶಾಲೆಯ ಮೇನ್ ಪೇಜಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇದ್ದೀರಾ. ಸೊ ಇಲ್ಲಿ ನೀವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಲು ಲೆಫ್ಟ್ ಸೈಡ್ ಡ್ಯಾಶ್ ಬೋರ್ಡ್ ಕೆಳಗಡೆ ಇರುವಂತಹ ಇಲ್ಲಿದೆಯಲ್ಲ ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ವಿಂಡೋ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ನೋಡ್ಬೋದು, ನೀವು ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ಶುಡ್ ಬಿ ಕಂಪ್ಲೀಟೆಡ್ GPEPFE ಆ್ಯಂಡ್ ಫೈನಲೈಸ್, ಅಂದರೆ ಈ ಮೂರನ್ನು ನೀವು ಕಂಪ್ಲೀಟ್ ಮಾಡಿ ಫೈನಲೈಸ್ ಕೂಡ ಕೊಟ್ಟಿರಬೇಕು. ಆಗ ಮಾತ್ರ ನಾವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಲು ಸಾಧ್ಯ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ತರಗತಿಯನ್ನು ಅಪಾರ್ ಐ ಡಿ ಕ್ರಿಯೇಟ್ ಮಾಡ್ತಿದ್ದೀರೋ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಆ ತರಗತಿಯ ಎಲ್ಲ ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ಎನ್ರೋಲ್ಮೆಂಟ್ ಎಷ್ಟಿದೆ ಆ ತರಗತಿಯಲ್ಲಂತ ಡಿಸ್ಪ್ಲೇ ಆಗಿರುತ್ತೆ. ಎಷ್ಟು ಜನ್ರೇಟ್ ಆಗಿದ್ದಾವೆ, ಎಷ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಜನ್ರೇಟ್ ಮಾಡಲು, ಎಷ್ಟು ನಾಟ್ ಅಪ್ಲೈಡ್, ಎಷ್ಟು ಮಕ್ಕಳದ್ದು ಇನ್ನೂ ನೀವು ಅಪ್ಲೈಯೇ ಮಾಡಿಲ್ಲ, ಮತ್ತು ಫೇಲ್ ಎಷ್ಟಾಗಿದ್ದಾವೆ ಅನ್ನೋದಿಲ್ಲಿ ನಾವು ನಂಬರನ್ನು ನೋಡ್ಕೊಳ್ಬಹುದು. ನೆಕ್ಸ್ಟ್ ಇನ್ನು ಕೆಳಗಡೆ ಈ ಟೇಬಲಲ್ಲಿ ನೋಡ್ತಾ ಹೋದರೆ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಮಗುವಿಂದು, ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ಪೆನ್ ನಂಬರ್ ಇರುತ್ತೆ, ಪ್ರೊಫೈಲ್ ಸ್ಟೇಟಸ್ ಕಂಪ್ಲೀಟ್ ಆಗಿ ಅಂತ ಬಂದಿರಬೇಕು. ಆ ಮೂರನ್ನು ನೀವು ಕಂಪ್ಲೀಟ್ ಮಾಡಿರಬೇಕು GPEPFE, ಆಗ ಮಾತ್ರ ಇಲ್ಲಿ ಕಂಪ್ಲೀಟ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಸ್ಟೇಟಸ್ ಕಾಲಮಲ್ಲಿ ನೋಡಿದಾಗ ಜನ್ರೇಟ್ ಆಗಿರುವಂತಹ ಮಕ್ಕಳದು ಗ್ರೀನ್ ಕಲರಲ್ಲಿ ಜನ್ರೇಟ್ ಅಂತ ಬಂದಿರುತ್ತೆ, ಮತ್ತು ಕೆಳಗಡೆ ಅಪಾರ್ ಐ ಡಿ ನಂಬರ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಯಾವಾಗ ನೀವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಿದಿರ ಅನ್ನೋ ಡೇಟ್ ಕೂಡ ಟೈಮ್ ಕೂಡ ಡಿಸ್ಪ್ಲೇ ಆಗಿರುತ್ತೆ. ಇನ್ನು ನೀವು ಅಪ್ಲೈ ಮಾಡಿದ್ದಿಲ್ಲ ಅಂದರೆ ಮಗುವಿನ ಮುಂದೆ ಸ್ಟೇಟಸಲ್ಲಿ ನಾಟ್ ಅಪ್ಲೈಡ್ ಅಂತ ಇರುತ್ತೆ. ಒಂದು ವೇಳೆ ನೀವು ಜನ್ರೇಟ್ ಮಾಡಿ ಫೇಲ್ ಆಗಿದರೆ ಫೇಲ್ಡ್ ಅಂತ ಕೂಡ ಬಂದಿರುತ್ತೆ. ಇನ್ನು ಲಾಸ್ಟ್ ಆ್ಯಕ್ಷನ್ ಕಾಲಮಲ್ಲಿ ನೋಡ್ಬೋದು ನೀವು ಆ ಮಗುವಿನ ಅಪಾರ್ ಐ ಡಿ ಕ್ರಿಯೇಟ್ ಆಗಿದ್ದರೆ ಆ್ಯಕ್ಷನ್ ಕಾಲಮಲ್ಲಿ ಡ್ಯಾಶ್ ಏನೂ ಇರೋಲ್ಲ, ಎಂಟಿ ಇರುತ್ತೆ. ನೆಕ್ಸ್ಟ್ ಇನ್ನೂ ನಾಟ್ ಅಪ್ಲೈಡ್ ಅಂತಿತ್ತು ಅಂದರೆ ಅವ್ರದ್ದು ನೀವು ಅಪ್ಲೈ ಮಾಡೋ ಸಲುವಾಗಿ ಆ್ಯಕ್ಷನ್ ಕಾಲಮಲ್ಲಿ ಜನರೇಟ್ ಅಂತ ಇರುತ್ತೆ. ಸೊ ನಾವೀಗ ಒಂದು ಮಗುವಿನ ಅಪಾರ್ ಐ ಡಿ ಜನರೇಟ್ ಮಾಡೋಣ. ಅದಕ್ಕೋಸ್ಕರ ನಾನು ಈ ಮಗುವನ್ನು ಹೆಸರಿನ ಮುಂದಿರುವಂತಹ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಆ ಮಗುವಿನ ಡೀಟೇಲ್ಸ್ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಬಂದಿರುತ್ತೆ, ಜೊತೆಗೆ ಪೆನ್ ನಂಬರ್, ಜೆಂಡರ್, ಕ್ಲಾಸ್, ಮೊಬೈಲ್ ನಂಬರ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಎಲ್ಲ ಕೂಡ ಇಲ್ಲಿ ಯಾವುದ್ರಂತಂದರೆ ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ.
ನೆಕ್ಸ್ಟ್ ಇನ್ನು ಕೆಳಗಡೆ ನೋಡ್ಬೋದು ಆಧಾರ್ ನಂಬರ್ ಕೂಡ ಲಾಸ್ಟ್ 4 ಡಿಜಿಟ್ ಡಿಸ್ಪ್ಲೇ ಆಗಿರುತ್ತೆ. ನೇಮ್ ಆ್ಯಸ್ ಪರ್ ಆಧಾರ್ ಕೂಡ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ನೀವೇನಾದರೂ ಈ ಭಾಗದಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಟ್ ಇದೆಯಲ್ಲ, ಟು ಅಪ್ಡೇಟ್ ಎನಿ ಆಫ್ ದ ಅಬೋವ್ ಫೀಲ್ಡ್ ವಿಸಿಟ್ ಜನರಲ್ ಪ್ರೊಫೈಲ್ ಸೆಕ್ಷನ್ ಆಫ್ ದಿಸ್ ಸ್ಟೂಡೆಂಟ್ ಅಂತೇಳಿ ನೀವು ಇಲ್ಲಿ ಏನು ಎಡಿಟ್ ಮಾಡೋಕ್ಕೆ ಬರಲ್ಲ. ಈ ಬ್ಲೂ ಕಲರಲ್ಲೇ ಇದೆಯಲ್ಲ ಜನರಲ್ ಪ್ರೊಫೈಲ್, ಅದನ್ನು ಕ್ಲಿಕ್ ಮಾಡಿದಾಗ ನೀವು ಈ ರೀತಿ ಜನರಲ್ ಪ್ರೊಫೈಲ್ಗೆ ಹೋಗ್ತೀರಿ. ಇಲ್ಲಿ ನೀವು ಏನು ಬೇಕೋ ಆ ಚೇಂಜಸನ್ನು ನೀವು ಮಾಡ್ಕೋಬೋದಾಗಿದೆ. ನಾನೀಗ ಬ್ಯಾಕ್ ಬಂದಿದ್ದೀನಿ, ಆ ಮಗುವಿನ ಯಾವುದೇ ಅಪ್ಡೇಟ್ ಇಲ್ಲ, ಸೊ ಅದಕ್ಕೋಸ್ಕರ ಬ್ಯಾಕ್ ಬಂದಿದ್ದೀನಿ. ಇಲ್ಲಿ ಕೆಳಗಡೆ ಕಾನ್ಸೆಂಟ್ ಫಾರ್ಮ್ ಇದೆ ನೋಡಿ, ಈ ಕಾನ್ಸೆಂಟ್ ಫಾರ್ಮಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ಈ ಕಾನ್ಸೆಂಟ್ ಫಾರ್ಮ್ ಮಗುವಿನ ತಂದೆ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಅವರಿಂದ ಫಿಲಪ್ ಮಾಡಿಸ್ಕೊಳ್ಬೇಕು ಅನ್ನೋ ಅರ್ಥ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅವರ ಡೀಟೇಲ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಐ ಅಂತ ಇರುವ ಪಕ್ಕದಲ್ಲಿರುವಂತಹ ಬಾಕ್ಸಲ್ಲಿ ನಾವು ತಂದೆ ಅಥವಾ ತಾಯಿ ಅಥವಾ ಪಾಲಕರ ಹೆಸರನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಆ್ಯಸ್ ದ ಸೆಲೆಕ್ಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ಫಾದರ್ ಮದರ್ ಲೀಗಲ್ ಗಾರ್ಡಿಯನ್ ಆ ಹೆಸರಿನ ನಾವು ಫಿಲ್ ಮಾಡಿದ್ದೀವಲ್ಲ, ಅವರು ಇವರಿಗೆ ಏನಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾದರ್ ಅಂತ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಐಡೆಂಟಿಟಿ ಪ್ರೂಫ್, ಅವರ ಯಾವ ಐಡೆಂಟಿಟಿ ಪ್ರೂಫ್ ನೋಡಿ, ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಪಿಕ್ ಆರ್ ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಇಷ್ಟೆಲ್ಲ ಮಾಹಿತಿಯನ್ನು ನಾವು ಯಾವುದನ್ನಾದರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ನಂಬರ್ ಪ್ರೂಫನ್ನು ನಾವಿಲ್ಲಿ ಹಾಕಬೇಕು. ಅಂದರೆ ಅವರ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ನೋಡಿ. ಈ ರೀತಿ ಆಯ್ ಪಕ್ಕ ಅವರ ತಂದೆ ಅಥವಾ ತಾಯಿಯ ಹೆಸರು, ನಂತರ ಅವರ ತಂದೆನೋ ಅಥವಾ ತಾಯಿನೋ ಅನ್ನುವಂತಹದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಯಾವ ಡಾಕ್ಯುಮೆಂಟ್ ತೊಗೊಂಡಿದ್ದೀರಾ ಮತ್ತು ಆ ಡಾಕ್ಯುಮೆಂಟ್ ನಂಬರನ್ನು ಹಾಕಿಬಿಟ್ಟು ಕೆಳಗಡೆ ಬಂದಾಗ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇನ್ನು ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್ ಪಕ್ಕದಲ್ಲಿ ಕ್ಯಾಲೆಂಡರ್ ಇದೆ ನೋಡಿ, ಆ ಕ್ಯಾಲೆಂಡರನ್ನು ಟಚ್ ಮಾಡಿಬಿಟ್ಟು ಯಾವ ಡೇಟಿಗೆ ನೀವು ಆ ಅಪಾರ್ ಐ ಡಿ ಕ್ರಿಯೇಟ್ ಮಾಡ್ತಿದ್ರು ಆ ಡೇಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಾನ್ಸೆಂಟ್ ಬೈ ಹೆಡ್ ಆಫ್ ದ ಸ್ಕೂಲ್ ಅಂತ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಇದು ಹೇಗೆ ಫೆಚ್ ಆಗುತ್ತೆ ಅಂದರೆ ನಿಮ್ಮ ಜನರಲ್ ಪ್ರೊಫೈಲ್ ನಿಮ್ಮ MHRD ಸ್ಕೂಲ್ ಪ್ರೊಫೈಲಲ್ಲಿ ಯಾವ ಮುಖ್ಯ ಗುರುಗಳ ಫೋನ್ ನಂಬರ್ ಮತ್ತು ಹೆಸರಿದೆಯೋ ಅವ್ರದ್ದೇ ಇಲ್ಲಿ ಆಟೋಮೆಟಿಕಲಿ ಬಂದಿರುತ್ತೆ. ಒಂದು ವೇಳೆ ನೀವು ಹೊಸದಾಗಿ ಮುಖ್ಯ ಗುರುಗಳು ಆಗಿ ಬಂದಿದ್ದೀರಿ ಅಂದರೆ, ನಿಮ್ಮ ಹೆಸರು ಇಲ್ಲಿ ಬಂದಿಲ್ಲ ಅಂದರೆ, ನೀವು ಆ ಸ್ಕೂಲ್ ಪ್ರೊಫೈಲಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಹೆಸರನ್ನು ಡಿಸ್ಪ್ಲೇ ಮಾಡುತ್ತೆ. ಇಷ್ಟೆಲ್ಲವನ್ನು ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ಯು ವಾಂಟ್ ಟು ಜನರೇಟ್ ಅಪಾರ್ ಐ ಡಿ ವಿತ್ ಕಾನ್ಸೆಂಟ್ ಬೈ ಫಾದರ್ ಅಂತೇಳಿ ಅವರ ಹೆಸರು ತಗೊಂಡುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಅಪಾರ್ ಐ ಡಿ ವಿಲ್ ಬಿ ಜನರೇಟೆಡ್ ವಿತಿನ್ ಫ್ಯೂ ಅವರ್ಸ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಇನ್ನೂ ಕೆಲವೇ ಗಂಟೆಗಳಲ್ಲಿ ಮಗುವಿನ ಅಪಾರ್ ಐ ಡಿ ಕ್ರಿಯೇಟ್ ಆಗುತ್ತೆ ಅಂತೇಳಿ ಪಾಪಪ್ ಮೆಸೇಜ್ ಬರುತ್ತೆ. ಇನ್ನು ಇಲ್ಲಿ ಅಪಾರ್ ಐ ಡಿ ನಂಬರ್ ಶೋ ಆಗಲ್ಲ, ಯಾಕಂದರೆ ಇನ್ನೂ ಅದು ಜನ್ರೇಟ್ ಆಗೋಕ್ಕೆ ಸಮಯ ತಗೊಳುತ್ತೆ. ನಂತರ ಅದು ಆ ಮಗುವಿನ ಹೆಸರಿನ ಮುಂದೆ ಡಿಸ್ಪ್ಲೇ ಆಗಿ ಮುಂದೆ ಆ್ಯಕ್ಷನ್ ಕಾಲಮಲ್ಲಿರುವಂತಹ ಜನರೇಟ್ ಬಟನ್ ಆಟೋಮೆಟಿಕಲಿ ಹೋಗಿಬಿಡುತ್ತೆ. ಈಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಾವು ನೋಡ್ಬೋದೀಗ ಆ ಮಗುವಿನ ಹೆಸರಿನ ಮುಂದೆ ರಿಕ್ವೆಸ್ಟೆಡ್ ಸ್ಟೇಟಸಲ್ಲಿ ನಾವೀಗ ರಿಕ್ವೆಸ್ಟೆಡ್ ಅಂತ ಬಂದಿದೆ. ಇನ್ನೂ ಸ್ವಲ್ಪ ಸಮಯದ ನಂತರ ಈ ಮೇಲೆ ಕಾಣಿಸ್ತಿದೆಯಲ್ಲ ಆ ರೀತಿ ಜನರೇಟೆಡ್ ಅಂತ ಹಾಕಿಬಿಟ್ಟು ಮುಂದೆ ಇಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಜನರೇಟ್ ಅನ್ನೋ ಆಪ್ಷನ್ನೇ ಹೋಗಿಬಿಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಎಲ್ಲ ಮಕ್ಕಳ ಎಲ್ಲ ತರಗತಿಯ ಅಪಾರ್ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಗಳಿದ್ದರೂ ಕಮೆಂಟ್ಸ್ ಕೂಡ ಮಾಡಿ ಅಂತ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.